ಎಲ್ರಿಗೂ ನಮಸ್ಕಾರ. ಈಸಿ ಪೀಸಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಎರಳೆ ಹಣ್ಣು ಇರಳಿಕಾಯಿ ಅಂತಾರಲ್ಲ, ಅದರಿಂದ ಇವತ್ತು ನಾವು ಸಾರು ಮಾಡೋದು ಒಂದು ತುಂಬ ಚೆನ್ನಾಗಿರುತ್ತೆ. ಅದರ ರಸ ಹಿಂಡಿ ಸಾರು ಮಾಡೋ ಅಂಥದ್ದು ಹೇಗೆ ಅನ್ನೋದು ತೋರಿಸ್ಕೊಡ್ತೀನಿ. ಇದು ಬಾಯಿ ರುಚಿಗೆಲ್ಲ ಭಾಳ ಒಳ್ಳೆಯದು. ಜೊತೆಗೆ ಪಿತ್ತ ಆದಾಗೆಲ್ಲ ಇದನ್ನ ಮಾಡಿ ತಿನ್ನೋದ್ರಿಂದ ಆರೋಗ್ಯಕ್ಕೂ ಕೂಡ ಇದು ಭಾಳ ಒಳ್ಳೆಯದು. ಅಂಥ ಸಾರನ್ನ ನಿಮಗೆ ಮಾಡಿ ತೋರಿಸೋದು ಹೇಗೆ ಅಂತ ಹೇಳ್ತೀನಿ. ನಾವು ಆ್ಯಕ್ಚುಲಿ ಈ ಇರಳೆ ಹಣ್ಣನ್ನು ಕತ್ತರಿಸಿ ಗೊಜ್ಜು ಕೂಡ ಮಾಡ್ತೀವಿ. ಅದನ್ನು ಮಾಡೋದು ಹೇಗೆ ಅನ್ನೋದು ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಈಗ ಇದಕ್ಕೆ ಏನೇನು ಹೇಗೆ ಮಾಡೋದು ಅನ್ನೋದನ್ನ ತೋರಿಸೋದಕ್ಕೆ ನಾವು 2 ಇರಳೆ ಹಣ್ಣನ್ನ ಹಿಂಡಿ ಈ ಥರ ಹೀಗೆ ರಸ ತಗೊಳ್ಳೋಣ. ಇದರಲ್ಲಿ ಅಥವಾ ಕೈಯಲ್ಲಿ ಹಿಂಗೆ ಮಾಡಿದ್ರೂ ಕೂಡ ಬರುತ್ತೆ. ಈ ಥರ ಇದನ್ನು ಹಿಂಡಿ ರಸ ತೆಗಿಯೋಣ. ನೋಡಿ, ಒಂದು ಮಿಕ್ಸಿ ಜಾರ್ಗೆ ಮೊದಲಿಗೆ ಕಾಯಿ ತುರಿ ಹಾಕೊಳ್ಳೋಣ. ಜೊತೆಗೆ ಈರುಳ್ಳಿ, ಚಿಕ್ಕದೆರಡು ಈರುಳ್ಳಿನ ಹಾಕೊಳ್ತಾ ಇದ್ದೀನಿ. ಜೊತೆಗೆ ಗಸಗಸೆ ಮತ್ತು ಹುರಿಗಡ್ಡೆ, ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ. ಜೊತೆಗೆ ಸಾಂಬಾರು ಪುಡಿ 2 ಚಮಚದಷ್ಟು ಸಾಂಬಾರು ಪುಡಿ ಹಾಕೊಳ್ಳೋಣ. ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊತಿದ್ದೀನಿ. ಜೊತೆಗೆ ಒಂದು 4-5 ಎಸಳು ಬೆಳ್ಳುಳ್ಳಿನ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಂಡು ಬರೋಣ. ನೋಡಿ, ಈ ಥರ ನುಣ್ಣಗೆ ಇದನ್ನು ರುಬ್ಕೊಂಡಿದ್ದೀನಿ. ಈಗ ಇದಕ್ಕೆ ಒಗ್ಗರಣೆ ಹಾಕೋದು ಹೇಗೆ ಅಂತ ಹೇಳೋಣ. ನಾವು ರುಬ್ಬಿರೋಂಥ ಸ್ವಲ್ಪ ನೀರು ಹಾಕಿ ನಾನಿದು ಅನ್ನದ ಜೊತೆ ಕಲಿಸ್ಕೊಳ್ಳೋದ್ರಿಂದ ಸ್ವಲ್ಪ ಕನ್ಸಿಸ್ಟೆನ್ಸಿ ನಿಮ್ಗೆ ಹೆಂಗಿರಬೇಕು ಹಾಗೆ ನೋಡಿ ಹಾಕ್ಕೊಳ್ಳಿ. ಹಾಕ್ತಾ ಇದ್ದೀನಿ. ಈಗ ಚೆನ್ನಾಗಿ ಹಿಂಗೆ ಖಾರ ಇದೆಲ್ಲ ಕುದಿತಾ ಇದೆ. ಈ ಟೈಮಲ್ಲಿ ನಾವು 2 ಇರಳೆಕಾಯಿನ ರಸನ ಹಿಂಡ್ಕೊಂಡಿದ್ವಲ್ಲ ಇದನ್ನು ಹಾಕ್ಬಿಟ್ಟು ಒಲೆ ಆಫ್ ಮಾಡಿದೆ. ಈಗ ಒಲೆ ಆಫ್ ಮಾಡಿಬಿಟ್ಟು ಈ ರಸ ಹಾಕ್ಬಿಡೋಣ. ತುಂಬ ರುಚಿಯಾದ ಇರಳೆಕಾಯಿ ಸಾರು ರೆಡಿ. ಇದು ಪಿತ್ತಕ್ಕೆ ಬಾಯಿ ರುಚಿಗೆ ಬಹಳ ಒಳ್ಳೆಯದು. ಬಿಸಿ ಅನ್ನದ ಜೊತೆಗೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ.